ಹಡಪದ ಅಪ್ಪಣ್ಣನವರ ಜಯಂತಿ ಆಚರಣೆ, ಸಮಾನತೆಯ ಸಂದೇಶ ಸಾರಿದ ವಚನಗಳ ಮಹತ್ವ ಅನಾವರಣ. ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಶಿವಶರಣ ನಿಜಸುಖಿ ಹಡಪದ ಅಪ್ಪಣ್ಣನವರ 892ನೇ ಜಯಂತ್ಯೋತ್ಸವವನ್ನು ಬುಧವಾರ ಬೆಳಿಗ್ಗೆ ಬಳಗಾನೂರು ಪಟ್ಟಣ ಪಂಚಾಯಿತಿಯ ಸಭಾಂಗಣದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ ನಾಯಕ ಹಾಗೂ ಮುಖ್ಯಾಧಿಕಾರಿ ಗೋಪಾಲ ನಾಯಕ ಅವರು ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಬಳಿಕ ಹಡಪದ ಸಮಾಜದ ಹಿರಿಯ ಮುಖಂಡ ಮಹಾಬಳೇಶ ಹಡಪದ ಹಾಗೂ ಹಿರಿಯ ಹೋರಾಟಗಾರ ಬಿ. ತಿಕ್ಕಯ್ಯ ಅವರು ಪುಷ್ಪಾರ್ಚನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕ ಸುರೇಶ ಬಳಗಾನೂರು ಮಾತನಾಡಿ, ಹಡಪದ ಅಪ್ಪಣ್ಣನವರ ವಚನಗಳ ಸಾರ, ಬಸವಣ್ಣನವರೊಂದಿಗೆ ಅವರ ಆತ್ಮೀಯ ಒಡನಾಟ ಹಾಗೂ ಸಮಾಜದಲ್ಲಿದ್ದ ಅಸಮಾನತೆಯನ್ನು ನಿವಾರಿಸಲು ಅವರು ಕೈಗೊಂಡ ಹೋರಾಟ ಮತ್ತು ಸಾಮಾಜಿಕ ಸುಧಾರಣಾ ಕಾರ್ಯಗಳ ಕುರಿತು ವಿವರವಾಗಿ ತಿಳಿಸಿದರು. ಹಡಪದ ಅಪ್ಪಣ್ಣನವರ ಆದರ್ಶಗಳು ಇಂದಿನ ಸಮಾಜಕ್ಕೂ ಮಾರ್ಗದರ್ಶಿಯಾಗಿದ್ದು, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದ ಗಣೇಶ ಹಡಪದ, ಮೌನೇಶ ಹಡಪದ, ರಮೇಶ ಹಡಪದ, ನರಸಪ್ಪ ಹಡಪದ, ಅನಿಲಕುಮಾರ ಹಡಪದ, ಬಸವರಾಜ, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಹುಸೇನ್ ಭಾಷಾ ಬೂದಗುಂಪ, ನಾಮನಿರ್ದೇಶಿತ ಸದಸ್ಯ ಹುಸೇನಪ್ಪ, ಗೋವಿಂದರೆಡ್ಡಿ ಗದ್ದಿ, ಗಣೇಶ್ ಡಿಶ್, ಶೇಖರಗೌಡ, ತಿರುಕನಗೌಡ, ವೀರೇಶಸ್ವಾಮಿ ಗುಣಾರಿ, ಮರಿಸ್ವಾಮಿ ಹೊಸಳ್ಳಿ, ವಿರುಪಣ್ಣ ಗುತ್ತೇದಾರ್, ಶಿವಕುಮಾರಗೌಡ ಅಳ್ಳೆಳ್ಳಿ, ಬಸವರಾಜ ಮರಡ್ಡಿ, ಇಸ್ಮಾಯಿಲ್ ಸಾಬ್ ಚೌಧರಿ, ವೀರೇಶ ಗಾಳಿಪೂಜಿ, ತಿಪ್ಪಣ್ಣ ರಾಥೋಡ್, ಮೌನೇಶ ಡಿಎಸ್ಎಸ್, ಅಮರೇಶ ಗಚ್ಚಿನಮನಿ, ಖಾಜಾಸಾಬ್ ಚಿಟಿಗಿ ಸೇರಿದಂತೆ ಸಮಾಜದ ಮುಖಂಡರು, ಪಟ್ಟಣದ ನಾಗರಿಕರು ಹಾಗೂ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ಸುರೇಶ ಬಳಗಾನೂರು. ಮನುಷ್ಯರನ್ನಾಗಿ ನೋಡದಂತಹ ಚಿಂತಾಜನಕವಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತಹ ಒಂದು ವಿಫಲಕಾರಿಯಾಗಿರ್ತಕ್ಕಂತಹ ಪರಿಸ್ಥಿತಿಯೊಳಗ ಬಸವೇಶ್ವರರವರು ಕಲ್ಯಾಣದಲ್ಲಿ ವಚನ ಕ್ರಾಂತಿಯನ್ನು ಮಾಡುವುದರ ಮುಖಾಂತರ ಒಂದು ದಲಿತರ ಪುರುಷರಿಗೆ ಬ್ರಾಹ್ಮಣರ ಹೆಣ್ಣನ್ನ ಕೊಟ್ಟು ಮದುವೆ ಮಾಡುವ ಮುಖಾಂತರ ಅಂದಿನ ಕಾಲದ ಒಂದು ದೊಡ್ಡ ಕ್ರಾಂತಿಯನ್ನು ನೋಡುವುದಕ್ಕೆ ಎದುರು ಎರಡು ಬಿತ್ತಪ್ಪ ಅಂತ ಹೇಳಿದ್ರ ಅಥವಾ ಇನ್ನೊಂದು ಮಗದ ಕಾಯ್ಕೋ ಅಂತ ಹೇಳಿದ್ರ ಅಲ್ಲಿ ಸರಚ್ಛೇದನೆಗಳೇ ಸಂಭವಿಸ್ತಾ ಇತ್ತು. ಅಂತ ಸಂದರ್ಭದೊಳಗ ಬ್ರಾಹ್ಮಣರ ಹೆಣ್ಣಿಗೂ ಮತ್ತು ದಲಿತರ ಪುರುಷರಿಗೂ ಮದುವೆ ಮಾಡ್ತಾರ ಅಂತಂದ ಹೇಳಿದ್ರೆ ಇದು ನಿಜಕ್ಕೂ ಸಣ್ಣದಾಗಿರ್ತಕ್ಕಂಥ ಕೆಲಸ ಅಲ್ಲ. ಸಮಾನತೆಯನ್ನು ಸಾಧಕ ಹೆಜ್ಜೆ ಮುಖನ್ನ ಬಯಲುಗಳನ್ನ ಅಂದೇ ನಾಟಿಸ್ತೀವಿ. ಅಂತಹ ಒಂದು ವಚನ ಕ್ರಾಂತಿಯೊಳಗ ನಮ್ಮ ಪೂರ್ವಜರಾಗಿರ್ತಕ್ಕಂತಹ ಕುಲಗುರುಗಳಾಗಿರ್ತಕ್ಕಂತಹ ಹಡಪದ ಅಪ್ಪಣ್ಣನವರು ತಮ್ಮದೇ ಆಗಿರ್ತಕ್ಕಂಥ ಯೋಗದಾನವನ್ನು ಸಲ್ಲಿಸುವುದರ ಜೊತೆಗೆ ಹಡಪದ ಅಪ್ಪಣ್ಣ ಬೇರೆ ಅಲ್ಲ, ಬಸವಣ್ಣ ಬೇರೆ ಅಲ್ಲ. ಬಸವಣ್ಣನ ನೋಡೋದಕ್ಕಿಂತ ಮುಂಚಿತವಾಗಿ ಯಾರನ್ನ ಭೇಟಿ ಆಗಬೇಕಾಗಿತ್ತು, ಯಾರನ್ನ ನೋಡಬೇಕಾಗಿತ್ತು ಅಂತ ಹೇಳಿದ್ರೆ ನಮ್ಮ ಹಡಪದ ಅಪ್ಪಣ್ಣನವರನ್ನ ನೋಡಬೇಕಾಗಿತ್ತು. ಯಾಕಿಂತ ಅವ್ರ ಪದ್ಧತಿಯನ್ನ ಜಾರಿಗೆ ತಗೊಂಡ್ಬಂದು ಅಂತ ಹೇಳಿರ್ತಕ್ಕ ಇಂದಿನ ದಿನಗಳಲ್ಲಿ ಬೇರೆ ಬೇರೆ ಜಾತೀಯತೆ, ಮತಾಂಧತೆ, ಮತಾಂಧತೆ, ಕೆಳಜಾತಿಯವರನ್ನು ನೋಡಬಾರ್ದು ಎಂತಕ್ಕಂಥ ಒಂದು ಮನೋಭಾವ ಇದ್ದಾಗ ಅದನ್ನ ಪುರಸಭೆಗೆ ಕಿತ್ತೇರಿಸುವ ಒಂದು ಉದ್ದೇಶದಿಂದ ಬಸವಣ್ಣನವರು ಸ್ವತಃ ಇಂಟ್ರೆಸ್ಟ್ ತೆಗೆದುಕೊಂಡು ಹಡಪದ ಅಪ್ಪಣ್ಣನವರನ್ನ ತಮ್ಮ ಬಲಗೈ ಬಂಟನನ್ನಾಗಿ ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ರು. ಬಸವೇಶ್ವರರನ್ನ ಭೇಟಿಯಾಗುವುದಕ್ಕೆ ಬರ್ತಂತ ದೊಡ್ಡ ಸಂತ ಮಹಾಂತ ಚಿಂತಕರು ಯಾರೇ ಆಗಿದ್ದರೂ ಕೂಡ ಮೊದಲಿಗೆ ಹಡಪದ ಅಪ್ಪಣ್ಣನವರನ್ನ ಭೇಟಿಯಾಗಿ ಆನಂತರ ಬಸವೇಶ್ವರರನ್ನು ಭೇಟಿ ಆಗಬೇಕು ಎಂಬತಕ್ಕಂಥ ಒಂದು ಪರಿಪಾಠವನ್ನು ಜಾರಿಗೆ ತಂದ್ರಲ್ಲ ಬಸವೇಶ್ವರ ಅವರು. ಅದಕ್ಕಾಗಿ ಜಗಜ್ಯೋತಿ ಅಂತ ಕರೀತಾರ.